ನಮಸ್ಕಾರ ಸ್ನೇಹಿತರೆ, ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪದ ಹಬ್ಬದ ಈ ವಿಶೇಷ ದಿನದಂದು ಒಂದು ಸುಂದರ ಸುಶ್ರಾವ್ಯ ಭಾವಗೀತೆಯನ್ನು ಕೇಳಿಸೋಣ ಅಂತ. ಭಾವಗೀತೆಯ ಶೀರ್ಷಿಕೆ ಬೆಳಗಲಿ ಭಾವದ ದೀಪ. ಈ ಗೀತೆಯ ರಚನಾಕಾರರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಲ್ಲಿ ಈ ಹಿಂದೆ ಸದಸ್ಯೆಯಾಗಿದ್ದ ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ. ಇವರ ಪರಿಚಯ: ತಮ್ಮ 32ನೇ ವಯಸ್ಸಿನಲ್ಲಿ ಗಡಿಗೆ ಹೊಳೆಯ ವಿದ್ವಾನ್ ಸುಬ್ರಾಯ್ ಭಟ್ ಅವರ ಕಾಶ್ಯಪ ಯಕ್ಷಗಾನ ಪ್ರತಿಷ್ಠಾನದಲ್ಲಿ ಗುರು ಗಣಪತಿ ಭಾಗವತ್ ಕವಾಳೆಯವರ ಮಾರ್ಗದರ್ಶನದಲ್ಲಿ ಇವರು ಹೆಜ್ಜೆಯ ಮಟ್ಟುಗಳನ್ನು ಕಲ್ತ್ಕೊಂಡ್ರು. ಹಂತ ಹಂತವಾಗಿ ಅರ್ಥಗಾರಿಕೆ, ಲಯಬದ್ಧ ಕುಣಿತಗಳನ್ನು ಕಲ್ತ್ಕೊಳ್ತಾ ಹಿಡಿತವನ್ನು ಸಾಧಿಸ್ತಾ ಮುಂದೆ ಇವರು ಹಲವಾರು ಪಾತ್ರಗಳಲ್ಲಿ, ಅಂದರೆ ಕರ್ಟಕಾಸುರ, ಭಸ್ಮಾಸುರ, ಮೋಹಿನಿ, ಕೃಷ್ಣ, ದಾಕ್ಷಾಯಣಿ, ಅಂಬೆ, ಭೀಷ್ಮ, ಸತ್ಯಭಾಮೆ, ಹನುಮಂತ, ಹೀಗೆ ಹಲವಾರು ಪುರುಷ ಪಾತ್ರಗಳಲ್ಲಿ, ಸ್ತ್ರೀ ಪಾತ್ರಗಳಲ್ಲಿ ಮಿಂಚಿ ಕಲಾಪ್ರೇಮಿಗಳ ಗಮನ ಸೆಳೆದಿದ್ದಾರೆ. ಇವರು ಅಂಬೆ ಪಾತ್ರದಲ್ಲಿ ರಂಗಸ್ಥಳವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಅದೊಂದು ರೀತಿಯ ಪರಕಾಯ ಪ್ರವೇಶನೇ ಅಂತ ಹೇಳ್ಬೋದು. ನನ್ನಪ್ಪ ಏರ್ಪಡಿಸಿದ್ದ ಸ್ವಯಂವರ, ಅರಮನೆಯ ತುಂಬೆಲ್ಲ ಸಡಗರ, ನಾನಾ ವಿಧದ ಶೃಂಗಾರ, ಹೆಣ್ಣು ಮಕ್ಕಳ ವನಪು ವಯ್ಯಾರ, ಲೋಕಾಂತರಕ್ಕೂ ಸಾರಿದ್ದ ಡಂಗುರ, ಬಂದ ರಾಜಕುಮಾರರಲ್ಲಿ ಏರ್ಪಡುವುದು ಸಂಗರ, ಹೊಡೆದಾಡಿ ಗೆದ್ದವನೇ ವರ. ಆದರೆ ನಾಳೆ ಮದುವೆ ಎಂದರೆ ಇಂದು ವರ ಯಾರು ಎಂದು ಗೊತ್ತಿಲ್ಲದ ಗೊಂದಲಕ್ಕೆ ಪರಿಹಾರ, ಮದುವೆ ವನವಿಹಾರ, ಮರುಳಾದೆ. ಇಷ್ಟೇ ಅಲ್ಲ, ಕೃಷ್ಣನಾಗಿ ಇವರ ಕುಣಿತ ನೋಡೋದು ಅಂದರೆ ಕಣ್ಣಿಗೆ ಹಬ್ಬ. ಯಕ್ಷಗಾನ ಕಲೆಯ ಬಗ್ಗೆ ಇರುವಂತಹ ಗಾಢ ಪ್ರೀತಿಯೇ ಇವರಿಂದ ದುಷ್ಯಂತ ಶಕುಂತಲ ಯಕ್ಷಗಾನ ಪ್ರಸಂಗ, ಗಜಾನನನ ಜನನ, ಶ್ರೀ ಶಂಕರ ದಿಗ್ವಿಜಯ, ತುಳಸಿ ವಿವಾಹ, ಅಗ್ನಿ ಸಂಭವೆ ಯಕ್ಷಗಾನ ಪ್ರಸಂಗಗಳನ್ನು ಬರೆಸಿದ್ದು. ಇನ್ನು ಇವರು ಈಗ ಶಿರಸಿಯಲ್ಲಿ ಯಕ್ಷಗೆಜ್ಜೆ ಅನ್ನೋ ಹೆಸರಿನ ಕಲಾಕೇಂದ್ರವನ್ನು ಸ್ಥಾಪನೆ ಮಾಡಿ ಸುತ್ತಮುತ್ತಲಿನ ನೂರಾರು ಮಕ್ಕಳಿಗೆ ಯಕ್ಷಗಾನ ಕಲಿಸುವ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ 2018ರಲ್ಲಿ ಮಿಯಾಡ್ಸ್ ಸಂಸ್ಥೆಯಿಂದ ಪ್ರಶಸ್ತಿ ಸಂದಿದೆ. ಹಾಗೆ 2019ರಲ್ಲಿ ಹವ್ಯಕ ಸಾಧಕಿ ಪ್ರಶಸ್ತಿ, 2019 ಅಂದರೆ ಅದೇ ವರ್ಷ ಪುತ್ತೂರು ಸಾಹಿತ್ಯ ವೇದಿಕೆಯಿಂದ ಕಲಾ ಶಾರದೆ ಪ್ರಶಸ್ತಿ, ನಂತರ 2020ರಲ್ಲಿ ರಿವೆಂಟೋ ಕಂಪನಿಯಿಂದ ಮಹಿಳಾ ಸಾಧಕಿ ಪ್ರಶಸ್ತಿ, ಹೀಗೆ ಹಲವಾರು ಗೌರವಗಳು ಸಂದಿವೆ. ಇನ್ನು ಇವರು ಬರೆದಂತಹ ಹಲವಾರು ಲೇಖನಗಳು, ಕವನಗಳು, ನಾವೇನು ಆಯ್ದುಕೊಂಡಂತಹ ಭಾವಗೀತೆ ಇದೆಯಲ್ಲ, ಈ ಥರದ ಭಾವಗೀತೆಗಳು ಯಕ್ಷರಂಗ ಮಾಸಪತ್ರಿಕೆ, ಕಣಿಪುರ, ಯಕ್ಷದೀಪ, ಸ್ವರ್ಣವಲ್ಲಿ ಪ್ರಭಾ, ಸಂಪದ ಸಾಲು ಪತ್ರಿಕೆಗಳಲ್ಲಿ ಬಂದಿವೆ, ಪ್ರಕಟ ಆಗಿವೆ. ಇತ್ತೀಚೆಗೆ ಇವರ 2 ಕವನ ಸಂಕಲನಗಳ ಪುಸ್ತಕ ಬಿಡುಗಡೆ ಕಂಡಿದೆ. ಇಷ್ಟೇ ಅಲ್ಲ, ನಿರ್ಮಲಾ ಅವರು
ಕಾಲಚಕ್ರ ನಾಟಕ ಹಾಗೂ ಒಲವೇ ಜೀವನ ಸಾಕ್ಷಾತ್ಕಾರ ಅನ್ನೋ ಧಾರಾವಾಹಿಯಲ್ಲಿ ಸಮರ್ಥವಾಗಿ ನಟಿಸಿ ವಿಮರ್ಶಕರಿಂದ ಸೈ ಅನಿಸ್ಕೊಂಡಿದ್ದಾರೆ. ಇವತ್ತು ಇವರು ಬರೆದಂಥ ಭಾವಗೀತೆಯನ್ನು ನಾವೇನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದವರು ದೆಹಲಿಯ ಶ್ರೀಮತಿ ಶುಭಾ ದೇವಿ ಪ್ರಸಾದ್. ಇವರ ಪರಿಚಯ: ಇವರ ಹುಟ್ಟೂರು ಮೈಸೂರು ಜಿಲ್ಲೆಯ ಟಿ ನರಸೀಪುರ. ತಾಯಿ ಸುಗುಣ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಾಡುಗಾರಿಕೆ ಕಲಿಕೆ ಪ್ರಾರಂಭ ಆಯಿತು. ಹಾಗೆ ಪಿಟೀಲು ಚೌಡಯ್ಯನವರ ವಂಶಸ್ಥರಾದಂತಹ ಗುರು ಶ್ರೀ ಟಿ ಜಿ ನಟರಾಜ್ ಅವರ ಮಾರ್ಗದರ್ಶನದಲ್ಲಿ ಪಿಟೀಲು ಮತ್ತು ಗಾಯನ ಎರಡರದ್ದು ಪಾಠ ಮುಂದುವರಿಯುತ್ತೆ. ನಂತರದ ದಿನಗಳಲ್ಲಿ ಮಾಧ್ಯಮಿಕ ಹಂತದ ಸಂಗೀತ ಶಿಕ್ಷಣಕ್ಕಾಗಿ ಮೈಸೂರು ಆಕಾಶವಾಣಿ ನಿಲಯದ ಪಿಟೀಲು ಕಲಾವಿದರಾದಂತಹ ವಿದ್ವಾನ್ ಎಚ್.ಕೆ. ನರಸಿಂಹಮೂರ್ತಿ ಗುರುಗಳಲ್ಲಿ ಹೆಚ್ಚಿನ ಸಂಗೀತ ತರಬೇತಿ ಪಡ್ಕೊಳ್ತಾರೆ. ಇವರು ಮೈಸೂರು ಆಕಾಶವಾಣಿ ನಿಲಯದಲ್ಲಿ ಮೂಡಿ ಬರ್ತಾ ಇದ್ದಂತಹ ಮಕ್ಕಳ ಮಂಟಪ, ಯುವವಾಣಿ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಹಲವಾರು ಬಾರಿ ಸಂಗೀತ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಅನುಭವ ಇವರಿಗೆ ಇದೆ. ಟಿ ನರಸೀಪುರದ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದರಲ್ಲಿ 7 ವರ್ಷಗಳ ಕಾಲ ಸಂಗೀತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದಂಥ ಇವರು 2003ರಲ್ಲಿ ETVಯ ಕನ್ನಡ ವಾಹಿನಿಯ ಪ್ರಸಿದ್ಧ ಕಾರ್ಯಕ್ರಮ ಆಗಿದ್ದಂತಹ ಎದೆ ತುಂಬಿ ಹಾಡುವೆನು ಅದರಲ್ಲಿ ಪಾಲ್ಗೊಳ್ತಾರೆ. ಆ ಕಾರ್ಯಕ್ರಮದಲ್ಲಿ ದಿವಂಗತ ಶ್ರೀ SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಹಾಡಿದ್ದು ಇವರ ಜೀವನದಲ್ಲೇ ಒಂದು ಅವಿಸ್ಮರಣೀಯ ಘಟನೆ. ಯಾವ ಚಿತ್ರದಲ್ಲಿ? ನಾಗರಹಾವು. ಒಂದು ತುಣುಕನ್ನ ಕೇಳ್ಕೊಂಡು ಬರೋಣ ಬನ್ನಿ. ವಿಜಯ ಭಾಸ್ಕರ್. ಲಿರಿಸಿಸ್ಟ್ ಆರ್ ಎನ್ ಜಯಗೋಪಾಲ್. ಈ ಹಾಡನ್ನು ಶುಭಾ ಅವರು ಹಾಡ್ತಾರೆ ನಮಗಾಗಿ. ಗಿವ್ ಹರ್ ಎ ಬಿಗ್ ಹ್ಯಾಂಡ್, ಲೇಡೀಸ್ ಅಂಡ್ ಜೆಂಟಲ್ಮನ್. ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ನಿನ್ನ ಪ್ರೇಮ ಜೋಲೆ ಸೋಕಿ ನನ್ನ ಮೇಲೆ ಕರಗಿ ಕರಗಿ ನೀರಾದೆ ನಾನು. ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಹೂವಲಿ ಬೆರೆತ ಗಂಧದ ರೀತಿ, ಶ್ರುತಿಯಲ್ಲಿ ಕಲೆತ ನಾದದ ರೀತಿ. ಹೂವಲಿ ಬೆರೆತ ಗಂಧದ ರೀತಿ, ಶ್ರುತಿಯಲ್ಲಿ ಕಲೆತ ನಾದದ ರೀತಿ. ದೇಹದ ಪ್ರಾಣವು ಕಲೆತಿ ಹರೀತಿ, ದೇಹದ ಪ್ರಾಣವು ಕಲೆತಿ ಹರೀತಿ. ನಿನ್ನಲ್ಲೇ ಬೆರೆತೆ ನನ್ನನ್ನೇ ಮರೆತೆ. ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಪ್ರಸ್ತುತ ಇವರು ಶ್ರೀ ದೇವಿ ಪ್ರಸಾದ್ ಅವರೊಂದಿಗೆ ವಿವಾಹದ ನಂತರ ನವದೆಹಲಿಯಲ್ಲಿ ಕಳೆದ 20 ವರ್ಷಗಳಿಂದ ವಾಸವಾಗಿದ್ದಾರೆ. ನಿವಾಸದಲ್ಲೇ ಮಕ್ಕಳಿಗೆ ಹಾಗೂ ಗೃಹಿಣಿಯರಿಗೆ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ದೆಹಲಿ ಕರ್ನಾಟಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಕೂಡ ಆಗಿದ್ದಾರೆ. ಬನ್ನಿ, ದೀಪಗಳ ಹಬ್ಬ ದೀಪಾವಳಿಯನ್ನು ಸಂಭ್ರಮಿಸೋಣ ಈ ಭಾವಗೀತೆಯೊಂದಿಗೆ. ಈ ಗೀತೆ ಕೇಳಿದ ನಂತರ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದನ್ನು ನಿಮ್ಮವ್ರ ಜೊತೆ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಬೆಳಗಲಿ ಭಾವದ ದೀಪ, ಇಂದು ಅಳಿಯಲಿ ಭೀತಿಯ ತಾಪ. ಕಳೆಯುತ್ತ ತಮಸನು ತೊಳೆಯುತ್ತ ಕೊಳೆಯನು, ಕಳೆಯುತ್ತ ತಮಸನು ತೊಳೆಯುತ್ತ ಕೊಳೆಯನು. ಗಳಿಸುವ ಬಳಸುತ್ತಲೇ
ಪಥದಲ್ಲಿ ದೂರ ಬೆರೆಯುವ ಹರುಷದ ಪಥದಲ್ಲಿ ದೂರ ಬೆರಗಲಿ ಭಾವದ ದೀಪ ಇಂದು ಅಳಿಯಲಿ ಭೀತಿಯ ತಾಪ ಇಂದು ಅಳಿಯಲಿ ಭೀತಿಯ ತಾಪ. ಕಿರಿಕಿರಿಯರ ಸಂತಸ ಮನೆ ತುಂಬ ಹರಿಯಲಿ ಜ್ಞಾನದ ಸ್ವರ ಪ್ರತಿಬಿಂಬ ಬಿರುಸಿನ ತೋರಣ ಧಾನ್ಯದ ಧಾರಣ ಕರುಣೆಯ ಕುಡಿಯೊಡೆದಿರೆ ಮರುಚರಣ ಬೆಳಗಲಿ ಭಾವದ ದೀಪ ಇಂದು ಅಳಿಯಲಿ ಭೀತಿಯ ತಾಪ ಕಳೆಯುತ್ತ ತಮಸನು ತೊಳೆಯುತ್ತ